ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಈಗ ನಾನು ಹೇಳೋ ಹೊರಟಿರುವ ಕತೆ ನಮ್ಮ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್, ನಮ್ಮ ಉಪ್ಪಿ ಸರ್ ಬಗ್ಗೆ, ಉಪೇಂದ್ರ ಸರ್ ಬಗ್ಗೆ. ಅಂದರೆ ಉಪೇಂದ್ರ ಅನ್ನೋ ಒಬ್ಬ ವ್ಯಕ್ತಿ ಒಳಗಡೆ ಒಂದು ಬಹಳ ಗಟ್ಟಿಯಾಗಿ ಕೂತಿರುವ ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕನ ಬಗ್ಗೆ. ಉಪ್ಪಿ ಸರ್ದು ಒಂದು ಟೀಮ್ ಇತ್ತು. ನನಗೆ ಉಪ್ಪಿ ಸರ್ ಒಂದು ಸತಿ ನಾವು ದುಬೈ ಬಾಬು ಶೂಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು. ಆಮೇಲೆ ಮುರಳಿ ಮೋಹನ್ ನನ್ನ ಹತ್ರ ಪಾಪ ಇತ್ತೀಚೆಗಷ್ಟೇ ಕಾಲ್ವಾದರು. ಅವ್ರು ನನ್ನ ಹತ್ರ ಸಾಕಷ್ಟು ಬಾರಿ ಚರ್ಚೆ ಮಾಡಿದರು ಈ ವಿಚಾರನ. ಅವ್ರದ್ದು ಒಂಥರ ಉಪ್ಪಿ ಸರ್ ಗರಡಿ ಅಂದರೆ ಕಾಶಿನಾಥ್ ಸರ್ ಗರಡಿಯಿಂದ ಬಂದಂಥವ್ರು. ಆ ಪ್ಯಾಷನೇಟ್ ಕೆಲಸ ಮಾಡೋದಕ್ಕೆ ರಾತ್ರಿ ಹಗಲು ನೋಡದೆ ಅವರು ದುಡಿತಿದ್ದಂಥ ಜೀವಗಳವೆಲ್ಲನೂ. ಉಪ್ಪಿ ಸರ್ ಒಂದು ಕೋರ್ ಟೀಮ್ನಲ್ಲಿ ಅಗ್ನಿದಿವ್ಯ ಅಂತ, ಡಾಕ್ಟರ್ ಅಗ್ನಿದಿವ್ಯ ಅಂತ ಒಬ್ಬರು ತುಂಬ ಅದ್ಭುತವಾದ ಬರಹಗಾರರು, ಹಾಗೆ ರಘುನಾಥ್ ಅಂತ ಒಬ್ಬರು ಡೈರೆಕ್ಟ್ರು. ಅವರು ಈ ಹ್ಯಾಟ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ರು. ದುರಂತ ಏನಂದರೆ ಅದವ್ರು ನಿರ್ದೇಶನ ಮಾಡಿದ ಸಿನಿಮಾ, ಬಟ್ ಅವ್ರ ಫಸ್ಟ್ ಕಾಪಿನೇ ನೋಡದೆ ಪಾಪ ತೀರೋಗ್ಬಿಟ್ರು. ರಘುನಾಥ್ ಅವರು, ಅಗ್ನಿದಿವ್ಯ ಅವರು ತೀರೋಗ್ಬಿಟ್ರು. ಅವರು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತಿದ್ದ ರೀತಿ ನೋಡಿ, ಇವತ್ತು ನಾವು PPT ಪ್ರೆಸೆಂಟೇಷನ್ ಅಂತೀವಿ, ಸ್ಟೋರಿ ಬೋರ್ಡ್ ಅಂತೀವಿ, AI ಬಳಸ್ಕೋತೀವಿ. ಅವತ್ತಿನ ದಿವಸದಲ್ಲಿ ಉಪ್ಪಿ ಸರ್ ಆ್ಯಂಡ್ ಟೀಮ್ ಡಿಸ್ಕಷನ್ ಮಾಡ್ತಿದ್ದೆ. ಅಂದರೆ ಕತೆ ರೀಡಿಂಗು, ಡಿಸ್ಕಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕತೆ ರೀಡಿಂಗ್ ಅನ್ನೋದು ಯಾವ ರೀತಿ ನಡೀತಿತ್ತು ಅಂದರೆ, ಒಂದು ಕೋಣೆಯಲ್ಲಿ ಕತೆ ರೀಡಿಂಗ್ ನಡೀತಾ ಇತ್ತು. ಒಂದು ಚಾಕ್ ಪೀಸ್ ತೊಗೊಂಡು, ಚಾಕ್ ಪೀಸ್ನಲ್ಲಿ ಆ ಪ್ಲೇನ್ ಗೋಡೆ ಮೇಲೆ ಒಂದು ಉದ್ದ ಗೀಟ್ ಹಾಕೋರಂತೆ. ಗೀಟ್ ಹಾಕ್ಬಿಟ್ಟು ಎಲ್ಲ ಯಾರ್ಯಾರ ಕತೆ ರೀಡಿಂಗಲ್ಲಿ ಕೂತಿದ್ದಾರೆ ಎಲ್ಲರ ಕೈನಲ್ಲೂ ಒಂದು ಚಿಕ್ಕ ಚಿಕ್ಕ ಚಾಕ್ ಪೀಸ್ ಕೊಟ್ಬಿಟ್ಟು ಉಪ್ಪಿ ಸರ್ ಹೇಳೋರಂತೆ, ಇದು ನೋಡಿ ಉದ್ದ ಲೈನ್ ಇದೆ, ನಿಮಗೆ ಈ ಕತೆ ಎಲ್ಲೋ ಸಖತ್ತಾಗಿದೆ, ಈ ಸೀನ್ ಸೂಪರ್ ಆಗಿದೆ, ಇಲ್ಲಿ ಫೈಟ್ ಸೂಪರ್ ಆಗಿದೆ, ನಿಮ್ಗೆ ಎಲ್ಲಿ ಸೂಪರ್ ಅನಿಸುತ್ತೆ ಅಲ್ಲೆಲ್ಲ ಒಂದು ದೊಡ್ಡ ಗೀಟ್ ಹೇಳಿರಿ. ಯಾಕೋ ಇಲ್ಲೊಂದು ಸ್ವಲ್ಪ ಒಂಚೂರು ಏನೋ ಲ್ಯಾಗ್ ಅನ್ನಿಸ್ತಾ ಇದೆ, ಒಂಚೂರು ಸ್ಲೋ ಅನ್ನಿಸ್ತಿದೆ, ಈ ಪೋರ್ಷನ್ ಏನೋ ಬೋರ್ ಅನ್ನಿಸ್ತಿದೆ ಅಂತ ನಿಮ್ಗೆ ಎಲ್ಲಿ ಅನಿಸುತ್ತೆ ಅಲ್ಲಿ ಒಂದು ಚಿಕ್ಕ ಗೀಟ್ ಹೇಳಿರಿ ಅಂತ ಹೇಳ್ಬಿಟ್ಟು ಕತೆ ರೀಡಿಂಗು ಸ್ಟಾರ್ಟ್ ಮಾಡೋರಂತೆ. ಕಂಪ್ಲೀಟ್ ಕತೆ ಮುಗಿದ ಮೇಲೆ ಆ ಲೈನ್ ನೋಡಿದಾಗ ಅದು ದೊಡ್ಡ ದೊಡ್ಡ ಗ್ರಾಫ್ಸ್ ಎಷ್ಟಿದೆ, ಚಿಕ್ಕ ಚಿಕ್ಕ ಗ್ರಾಫ್ಸ್ ಎಷ್ಟಿದೆ ಅನ್ನೋದನ್ನು ಲೆಕ್ಕ ಹಾಕಿ ಅಲ್ಲೇ ಸ್ಕ್ರಿಪ್ಟ್ನ ಟೈಟ್ ಮಾಡೋರಂತೆ. ಅಂದರೆ ಹೈ ವೋಲ್ಟೇಜ್ ಸೀನ್ಸ್ ಎಷ್ಟು ಬರುತ್ತೆ, ಲ್ಯಾಗ್ ಆಗೋ ಸೀನ್ಸ್ ಎಷ್ಟು ಬರುತ್ತೆ, ಬೋರ್ ಆಗೋ ಸೀನ್ಸ್ ಎಷ್ಟು ಬರುತ್ತೆ ಅಂತ ಯಾವ ಟೆಕ್ನಾಲಜಿ, ಇಂಟರ್ನೆಟ್ಟು, ಮತ್ತೊಂದು ಮಗದೊಂದು ಏನೂ ಇಲ್ಲದಿರೋ ಟೈಮಲ್ಲಿ ಈ ಬುದ್ಧಿವಂತ ತನ್ನ ಸಿನಿಮಾ ಸ್ಕ್ರಿಪ್ಟನ್ನು ಟೈಟ್ ಮಾಡೋದಕ್ಕೆ ಬಳಸ್ಕೊಂಡಂಥ ಅದ್ಭುತವಾದ ತಂತ್ರ ಇದು. ನಂಗೆ ನಿಜವಾಗ್ಲೂ ಶಾಕ್ ಆಗೋಯ್ತು. ನಮ್ಗೆ ಗೊತ್ತಾಗಲ್ಲ ಡಿಸ್ಕಷನ್ ಮಾಡಬೇಕಾದ್ರೆ ಎಲ್ಲಿ ನಾವು ಲ್ಯಾಗ್ ಆಗ್ತಾ ಇದ್ದೀವಿ, ಎಲ್ಲಿ ನಾವು ವೀಕ್ ಆಗ್ತಾ ಇದ್ದೀವಿ, ಎಲ್ಲಿ ನಮ್ಮದು ಚೆನ್ನಾಗಿದೆ ಅಂತ. ಎಂಥ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಬಳಸ್ಕೊಂಡಿದ್ರು ನೋಡಿ. ಆ್ಯಂಡ್ ಇಷ್ಟು ಮಾತ್ರ ಅಲ್ಲ, ಉಪ್ಪಿ ಸರ್ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಲೇಬೇಕು. ಇವತ್ತು ದೇಶಾದ್ಯಂತ ಹೆಸರು ಮಾಡಿದಂಥ ಒಂದು ನಮ್ಮ ಶಂಕರ್ ಅವರ ಇಂಡಿಯನ್ ಸಿನಿಮಾ, ಆ ಇಂಡಿಯನ್ ಸಿನಿಮಾದ ಮೇನ್ ಪ್ಲಾಟ್, ಕತೆ ಏನಿದೆ, ಅಂಡರ್ ಕರೆಂಟ್, ಆ ಥಾಟ್ ಏನಿದೆ, ಅಫ್ಕೋರ್ಸ್ ಅವ್ರ ನರೇಷನ್ ಬೇರೆ ಇದೆ, ಇವ್ರ ನರೇಷನ್ ಬೇರೆ ಇದೆ, ಆದರೆ ಆ ಪಾಯಿಂಟ್ ಬಂದ್ಬಿಟ್ಟು ಸೇಮ್ ನಮ್ಮ ಉಪ್ಪಿ ಸರ್ ಆಪರೇಷನ್ ಅಂತಾದಲ್ಲಿ ಏನು ಮಾಡಿದ್ರು ಅದೇ ಕಂಟೆಂಟೇನೆ. ಎರಡನೇದು, ಇದೇ ಶಂಕರ್ ಅವರು ನಮ್ಮ ಉಪ್ಪಿ ಸರ್ ಕತೆ ಹಾಲಿವುಡ್ ಅಂತ ಒಂದು ಸಿನಿಮಾ ರೋಬೋ ಇಟ್ಬಿಟ್ಟು ಮಾಡಿದ್ರು, ಅದನ್ನು ಎಂದಿರನ್ ಅಂತ 2 ಪಾರ್ಟಲ್ಲಿ ಮಾಡಿದ್ರು. ಬಟ್ ಇದೇ ರೋಬೋ ಬೇಸ್ಡ್ ಕತೆನೇ. ಅಂದರೆ ನಾವೇನು ಸೋ ಕಾಲ್ಡ್ ಭಾರತದ ದೊಡ್ಡ ದೊಡ್ಡ ನಿರ್ದೇಶಕರು ಅಂತೆಲ್ಲ ಹೇಳ್ತೀವಿ, ಶಂಕರ್ ಅಂತವರು, ಅವರು ಯೋಚನೆ ಮಾಡೋಕ್ಕೆ ಮೊದಲೇ ನಮ್ಮ ಕನ್ನಡದಲ್ಲಿ ನಮ್ಮ ಉಪ್ಪಿ ಸರ್ ಮಾಡೋದಂಥ ಸಾಹಸ ಪ್ರಯೋಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಕ್ಕೂ ಮೀರಿ ನಮ್ಮ ಭಾರತದ ಹೆಮ್ಮೆಯ ನಿರ್ದೇಶಕ, ಅದರಲ್ಲೂ ನಮ್ಮ ಸೌತ್ ಇಂಡಿಯಾದವರು ಶ್ರೀ ರಾಜಮೌಳಿ ಅವರು ನಾಣಿಯವ್ರನ್ನ ಹಾಗೂ ನಮ್ಮ ಸುದೀಪ್ ಸರ್ನ ಇಟ್ಬಿಟ್ಟು ಈಗ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಎಷ್ಟು ದೊಡ್ಡ ಹಿಟ್ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಸ್ನೇಹಿತರೆ, ಈಗ ಅಂತ ಅವ್ರ ಸಿನಿಮಾ ಬರೋದಕ್ಕಿಂತ ಮುಂಚೆನೇ ಉಪ್ಪಿ ಸರು ಅವರು ಒಂದು ಸ್ಕ್ರಿಪ್ಟ್ಗೆ ಈಗ ಅಂತ ಹೆಸರಿಟ್ಬಿಟ್ಟು ಕತೆ ಮಾಡಿದರು. ಯಾವಾಗ ರಾಜಮೌಳಿಯವರು ಅದನ್ನು ಅನೌನ್ಸ್ ಮಾಡಿದ್ರು, ಉಪ್ಪಿ ಸರ್ ಆ ಐಡಿಯಾನ ಡ್ರಾಪ್ ಮಾಡಿದ್ರು. ಈಗ ಅಂತಂದರೆ ತೆಲುಗುನಲ್ಲಿ ಅದು ನೊಣ ಅಂತ, ನಮ್ಮ ಕನ್ನಡದಲ್ಲಿ ನಮ್ಮ ಉಪ್ಪಿ ಸರ್ ಇಟ್ಟಿದ್ದು ಈಗ ಅಂತಂದರೆ ಈಶ್ವರಪ್ಪನ ಮಗ ಗಣೇಶ ಅಂತ. ಸೊ ನಮ್ಮ ಉಪ್ಪಿ ಸರ್ ಯಾವಾಗಲೂ ನಿರ್ದೇಶನದಲ್ಲಿ ಒಂದಲ್ಲ ಎರಡಲ್ಲ 1000 ಕಿಲೋಮೀಟ್ರ್ ಬೇರೆ ಎಲ್ಲ ನಿರ್ದೇಶಕರುಗಳಿಗಿಂತ ಮುಂದಿದ್ದಾರೆ. ಒಬ್ಬ ಬರಹಗಾರನಾಗಿ ಆತನ ಬರಹ, ಆತನಿಗೆ ಒಲಿದಿರೋ ಆ ಶಾರದೆ, ಆ ಸರಸ್ವತಿಗೆ ನಿಜವಾಗ್ಲೂ ನಮ್ಮೆಲ್ಲರದು ಒಂದು ಸಲಾಮು. ಅದ್ಭುತವಾಗಿ ಕನ್ನಡ ಚಿತ್ರಗಳನ್ನ ತೋರಿಸಿದಂಥ ಒಬ್ಬ ಧೀಮಂತ ನಿರ್ದೇಶಕ ಈ ಬುದ್ಧಿವಂತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಕತೆ. ನಿಮಗೆ ಈ ಕತೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯೊಂದಿಗೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.